ಕಡ್ಡಾಯ ಅಂತ ಮಾಡ್ತೀರಿ, ಅಷ್ಟಷ್ಟು ದುಡ್ಡು ವಸೂಲಿ ಮಾಡ್ತೀರಿ, ನಂತರ ಅದು ವರ್ಕ್ ಆಗಿಲ್ಲ ಅಂದರೆ ಅದು ಯಾರ ಖುಷಿಗೆ, ಯಾರ ರಕ್ಷಣೆಗೋಸ್ಕರ ಮಾಡಿಸಿದ್ರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಾಹನ ಸವಾರಿಗೆ ಪ್ಯಾನಿಕ್ ಬಟನ್ ಪೀಕಲಾಟ ಸಂಬಂಧಿತವಾಗಿ ವರ್ಕ್ ಆಗದಿರೋ ಬಟನ್ ತಯಾರಿಕಾ ಕಂಪನಿಗಳು ಬ್ಲ್ಯಾಕ್ ಲಿಸ್ಟ್ಗಂತೆ. ಇದು ಪಬ್ಲಿಕ್ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್. ವರ್ಕ್ ಆಗ್ತಾ ಇಲ್ಲ, ನಾನ್ ಕಂಡೀಷನಲ್ಲಿದೆ ಅಂತ ನಾವು ನಿರಂತರವಾಗಿ ವರದಿಯನ್ನ ವಿತರಿಸಿದ್ವಿ. ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ವಿಷಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಾರಿಗೆ ಆಯುಕ್ತರಿಗೆ ಈ ಬಗ್ಗೆ ಸೂಚನೆಯನ್ನು ಕೂಡ ಕೊಡ್ತೀನಿ ಅಂತ ತಿಳಿಸಿದ್ದಾರೆ. ಚಾಲಕರು ನನ್ನ ಬಳಿ ದೂರನ್ನ ಕೊಡ್ಲಿ, ಯಾರ್ಯಾರು ಹಾಕೊಂಡಿದ್ದೀರಿ ಅವರ ಪ್ಯಾನಿಕ್ ಬಟನ್ ವರ್ಕ್ ಆಗ್ತಿಲ್ಲ, ಯಾವ ಸಂಸ್ಥೆಯ ಪ್ಯಾನಿಕ್ ಬಟನ್ ಅನ್ನೋದು ಗೊತ್ತಾದ್ರೆ ಆ ಸಂಸ್ಥೆಯ ವಿರುದ್ಧವಾಗಿ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡೋ ಮೂಲಕವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸದ್ಯ ಈ ಸಂಬಂಧಿತವಾಗಿ ಎಲ್ಲ ಚಾಲಕರು ಯಾರ್ಯಾರ ವಾಹನದಲ್ಲಿ ಈ GPS ಬಟನ್ ಪ್ಯಾನಿಕ್ ಬಟನ್ ವರ್ಕ್ ಆಗ್ತಿಲ್ಲ ಅವರು ಕಂಪ್ಲೇಂಟನ್ನು ಫೈಲ್ ಮಾಡಿ. ಅದು ಯಾವ ಸಂಸ್ಥೆಯ ಪ್ಯಾನಿಕ್ ಬಟನ್ ಆಗಿದೆ ಅನ್ನೋದನ್ನು ಕೂಡ ನಿಮ್ಮ ಕಂಪ್ಲೇಂಟ್ನಲ್ಲಿ ದಾಖಲು ಮಾಡಿ. ಅಧಿಕೃತ ಟೆಂಡರ್ ಪಡೆದಿರುವಂಥ ತಗೊಂಡಿರೋದನ್ನ, ಬಟ್ ಅದು ವರ್ಕ್ ಆಗ್ತಿಲ್ಲ. ನೀವು ಕಮಿಷನರ್ ಕೇಳಿ, ಅಲ್ಲಿ ಉಮಾಶಂಕರ್ ಅಂತ ಇರ್ತಾರೆ, ಅವ್ರು ಇನ್ಚಾರ್ಜ್ ಇರ್ತಾರೆ. ಆ ಥರ ಏನಾದ್ರು ದೂರುಗಳು ಬಂದರೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಳ್ಳೋಕೆ ಹೇಳ್ತೀವಿ. ಅದು ಹಾಕಿರೋದೇ ಪ್ರಯಾಣಿಕರ ಸೇಫ್ಟಿಗೋಸ್ಕರ ಸರ್. ಬಟ್ ಅಷ್ಟೊಂದು ದುಡ್ಡು ಕೊಟ್ಟಿದ್ದೀವಿ, ಬಟ್ ಏನೂ ವರ್ಕ್ ಆಗ್ತಿಲ್ಲ. ಸ್ಪೆಸಿಫಿಕ್ಕಾಗಿ ಏನಾದರೂ ಇದ್ದರೆ ಈ ಥರ ಕಂಪ್ಲೇಂಟ್ಸು ಒಂದಿಬ್ಬರು ಮೂವರು ನಾನು ಬಂದು ಕಂಪ್ಲೇಂಟ್ ಮಾಡಿ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿದರೆ ನಾನು ಆ್ಯಕ್ಷನ್ ತೊಗೊಳಕ್ಕೆ ಸರೋಗುತ್ತೆ. ಅವರು ಬಂದು ನಿಮ್ಗೆ ಹೇಳ್ತಾರೆ, ನೀವು ಬಂದು ನನಗೆ ಹೇಳ್ತೀರಾ. ಅವ್ರು ನೇರವಾಗಿ ನನಗೆ ಕಳಿಸಿ ಏನಾದ್ರು ನ್ಯೂನತೆಗಳಿದ್ದರೆ ಸರಿ ಮಾಡಿಸುವಂಥ ಜವಾಬ್ದಾರಿ ನಮ್ಮ ಇಲಾಖೆದು. ಹಾಂ ಸರ್, ಈಗ ಸಾರಿಗೆ ಇಲಾಖೆಗೆ ನಿರ್ದೇಶನ ಕೊಡ್ತೀರಾ? ಯಾಕಂದರೆ ಸಾಕಷ್ಟು ಅವ್ರು ಬಂದು ಕೇಳಲಿ, ನನಗೆ ಎಲ್ಲಿ ಸಮಸ್ಯೆ ಇದೆ ಅಂತ ನಾನು ಅರ್ಥ ಮಾಡಿಕೊಂಡು ಆಮೇಲೆ ಹೇಳ್ತೀನಿ. ನನಗೆ ಯಾವ ಕಂಪ್ಲೇಂಟು ಬಂದಿಲ್ಲ ಇದುವರೆಗೂ. ಯಾವುದನ್ನ ಬಂದರೆ ಖಂಡಿತ ಕ್ರಮ ತಗೊಳ್ಳೋಣ. ಬಟ್ ಅಧಿಕಾರಿಗಳಿಗೆ ಏನಾದರೂ ಸೂಚನೆ ಕೊಡ್ತೀರಾ ಸರ್? ಯಾಕೆ ಬರಲಿ, ಅದು ಕೇಳ್ತೀನಿ, ಅದೆಲ್ಲ ಕೇಳ್ತೀನಿ. ಆ ಥರ ಏನಾದರೂ ಕಂಪ್ನಿ ಏನಾದರೂ ಸರಿಯಾಗಿ ಕೆಲಸ ಮಾಡದಿದ್ರೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಸೋಣ. ಅಲ್ಲ 14 ಅಲ್ಲ, ಯಾರು ತಪ್ಪಿರುತ್ತೋ ಅವ್ರಿಗೆ, ತಪ್ಪಿರ್ತಕ್ಕಂಥವ್ರಿಗೆ.